ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಒಂದು ಗಾಳಿ ಮಳೆ ಬಂದಿದ್ದೇ ತಡ ನೋಡಿ ಪಾಟ್ ಹೇಗ್ ಬಿದ್ದಿದೆ ನೋಡಿ. ಇದು ಒಂದು ಗಾಳಿ ಮಳೆಗೆ, ಇವತ್ ಬಂದು ಗಾಳಿ ಮಳೆಗೆ ಇವಾಗ್ಲೇ ಈ ಪಾಟ್ ಬಿದ್ದಿದೆ. ಇನ್ನು ಎಷ್ಟೆಷ್ಟು ಗಾಳಿ ಮಳೆ ಬರುವುದಲ್ಲ ಇದೆ. ಸ್ಟಾರ್ಟಿಂಗ್ ಅಲ್ಲೇ ಈ ತರ, ಇನ್ನು ಮುಂದೆ ಹೇಗೆ ಎಷ್ಟೆಷ್ಟು ದೊಡ್ಡ ಗಾಳಿ ಎಲ್ಲ ಬಂದು ಅದೇನ್ ಪಾಟ್ ಪೂರ ಬಿದ್ದು ಹೋಗುತ್ತೆ ಅಂತೇಳಿ ಭಯ ನನ್ಗೆ. ನೋಡಿ ಎಲ್ಲ ಕಡೆ ಎಲ್ಲ ಗಿಡನು ಇವಾಗ ಕರೆಕ್ಟ್ ಆಗಿದೆ. ಒಂದು ಪಾಟ್ ಮಾತ್ರ ಬಿದ್ದಿದೆ. ಅದ್ ನಾವ್ ಗಾಡಿ ಕೆಳಗಡೆ ಇಟ್ಟಿದ್ ಗ್ರಿಪ್ ಸರಿಯಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಕೆಳಗಡೆ ಬಿದ್ದಿರ್ಬೋದು. ಒಂದು ಗಾಳಿ ಬಂದಿದ್ಕೆ ಬಿದ್ದಿದೆ. ಇದು ನಾಳೆ ಬರುವಷ್ಟು ನಾನು ಬಂದ್ ಇವಾಗ ಸಂಜೆ ಹೊತ್ತಲ್ಲಿ ಬಂದ್ ನೋಡಿದಕ್ಕೆ ಆಯ್ತು. ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದ್ರಲ್ಲಿ ಪಾಟ್ ಅಲ್ಲಿರೋ ಮಣ್ಣೆಲ್ಲ ತೊಳ್ಕೊಂಡು ಹೋಗುತ್ತಿತ್ತು ಫ್ರೆಂಡ್ಸ್. ನೋಡಿ ಎಲ್ಲ ಕಡೆನೂ ಗಿಡ ನೋಡಿ ಒಂದೇ ತರ ಚಂದ, ನೋಡ್ಲಿಕ್ಕೆ ಒಂಥರ ಚಂದ ಕಾಣ್ತಾ ಇತ್ತು ನೋಡಿ. ಎಲ್ಲ ಗಿಡನು ಒಂದೇ ತರ ಕಲರ್ ಆಗಿ ಎಲ್ಲ ಗಿಡನು ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಯಾಕಂದ್ರೆ ನಾನು ಈ ವರ್ಷ ಗಿಡ ಹಾಳಾಗಿತ್ತಲ್ಲ, ಅದಕ್ಕೋಸ್ಕರ ನನ್ಗೆ ಈ ವರ್ಷ ಇಷ್ಟೆಲ್ಲ ನಾನು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ನನ್ ಗಿಡ ಇಷ್ಟು ಚೆನ್ನಾಗ್ ಚಿಗುರು ಬಂದಿತ್ತಲ್ಲ, ಅದೇ ನನ್ ಖುಷಿ. ಇವಾಗ ನನಗೆ ಮೊಗ್ಗು ಸಿಗದಿದ್ರು ಪರವಾಗಿಲ್ಲ, ಈ ವರ್ಷ ನನ್ ಗಿಡ ಇಷ್ಟು ಮಟ್ಟಿಗೆ ಇಷ್ಟು ಚಿಗುರಿತ್ತಲ್ಲ, ಇಷ್ಟು ಮಟ್ಟಿಗೆ ಆಗಿತ್ತಂದ್ರೆ ನಾನು ಎಣಿಸ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ನನ್ ಗಿಡ ಪೂರ ನಾನು ಕಳ್ಕೊಂಡೆ ಅಂತ ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲ ಗಿಡನು ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನು ತುಂಬಾ ಚೆನ್ನಾಗ್ ಬಂದಿದೆ. ನನ್ಗೂ ಅಷ್ಟು ಖುಷಿ. ಇವಾಗ ಗಿಡ ಚೆನ್ನಾಗ್ ಬಂದಿದ್ದೇ ಒಂದು ಖುಷಿ, ಬಿಟ್ರೆ ನನ್ಗ್ ಮೊಗ್ಗಾಗಿದ್ರು ಬೇಜಾರಿಲ್ಲ. ಈ ವರ್ಷ ಅಂತೂ ನನಗ್ ಮೊಗ್ಗಿಲ್ಲ ಬಿಡಿ, ಇನ್ನು ಆಗುವುದು ಇಲ್ಲ. ಇನ್ನು ಯಾಕಂದ್ರೆ ಈ ವರ್ಷ ಆಯ್ತು, ಈ ವರ್ಷ ಮೇ ಎಂಡ್, ಇದು ನಮ್ದು ಎಂಡ್ ತನಕ ಎಂಡ್ ಹತ್ರ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಎಂಡಿಗೆ ನಾನು ವಿಡಿಯೋ ಮಾಡ್ತಾ ಇರೋದು. 2-3 ಮಳೆ ಬಂದ್ ಹೋಗಿ ಆಯ್ತು. ಆದ್ರೆ ಗಿಡ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಿದೆ ನೋಡಿ. ಗಿಡ ಎಲ್ಲ ಎಷ್ಟು ಚೆನ್ನಾಗ್ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಪಾಟ್ ಹೊಡೆದೋಗಿದೆ ನೋಡಿ, ಅರ್ಧ ಬಕೆಟ್ ಹೋಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಒಣಗಿ ಹೋಗಿ, ಇದಕ್ಕೆ ಪಾಟಿಗೆ ಮಣ್ಣಿಲ್ಲ ಅಂದ್ರೆ, ಈಗ ನಾನು ಪಾಟ್ ಇದ್ರಲ್ಲಿ ರೀಪಾಟ್ ಮಾಡ್ಲಿಲ್ಲ ಅಂದ್ರೆ ಇದ್ರಲ್ಲಿರೋ ಮಣ್ಣೆಲ್ಲ ತೊಳ್ಕೊಂಡೋಗಿ ಖಾಲಿ ಗಿಡ ಮಾತ್ರ ಉಳ್ಕೊಳ್ಳುತ್ತೆ, ಗಿಡ ಸಾಯುತ್ತೆ. ಅದಕ್ಕೆ ಇದಕ್ಕೊಂದು ರೀಪಾಟ್ ಮಾಡ್ಲೇಬೇಕು. ಮತ್ತೆ ಈ ಗಿಡ ನೋಡಿ ಫ್ರೆಂಡ್ಸ್, ನಾ ಮೊನ್ನೆ ನಿಮ್ಗೆ ಗ್ರೋ ಬ್ಯಾಗ್ ತೋರ್ಸ್ಬೇಕಂತೇಳಿ ತೋರ್ಸಿದ್ದೆ ನಿಮ್ಗೆ. ಗ್ರೋ ಬ್ಯಾಗ್ ತಂದು ತೋರ್ಸಿದ್ದೆ. ಆ ಗ್ರೋ ಬ್ಯಾಗ್ ನೋಡಿ ಅವತ್ ಮಳೆ ಬಂದು ಒದ್ದೆ ಆಯ್ತು ಅಂತೇಳಿ ಇಲ್ಲೇ ಬಿಟ್ಟೋಗಿದೆ ನೋಡಿ. ನೀರ್ ನಿಂತ್ಕೊಂಡಿದೆ ನೋಡಿ, ಇಲ್ಲೇ ಇದೆ. ಅದನ್ನ ಒಣಗುವಷ್ಟು ಟೈಮ್ ಇಲ್ಲ, ಮಳೆ ಬರ್ತಾ ಇರುತ್ತೆ, ಒಣಗುವಷ್ಟು ಟೈಮ್ ಇಲ್ಲ. ಇಲ್ಲೇ ಇಟ್ಟು ಹೋಗಿದ್ದೆ, ಅದಿನ್ನು ಬಿಸಿಲಿಗೆ ಒಣಗುತ್ತ ಅನ್ಸುತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ನಂದು ಇದು ಪಾಟ್ ಬಿದ್ದಿತ್ತಲ್ಲ, ಇವಾಗ ನಮ್ಮ ಮಗ ಎತ್ತಿರ್ತಾನಂತೆ, ಎತ್ತಿರ್ತಿದ್ದ ನೋಡಿ. ಎಷ್ಟು ಚೆನ್ನಾಗಿರೋ ಗಿಡ ನೋಡಿ. ಅದು ಬಿದ್ದೋಗಿದ್ರೆ ನಾಳೆ ಬರುವ ಇದ್ರಲ್ಲಿ ಮಣ್ಣಿಲ್ಲ ಅಂದ್ರೆ ನನಗೆ ಮತ್ತು ತುಂಬಾ ಕಷ್ಟ ಆಗುತ್ತೆ ನಂಗೆ. ಅದ್ರಲ್ಲಿ ಮಣ್ಣಿಲ್ಲ ಅಂದ್ರೆ ಈ ಮಳೆ ಬರುವಾಗ ಮೇಲೆ ಕೆಳಗೆ ಹತ್ತಿರುವುದು ಅಂದ್ರೆ ಜಾರ್ಲಿಕ್ಕೆ ಶುರು ಆಗತ್ತೆ. ನೀರ್ ನಿಂತ್ಕೊಂಡ್ರೆ ಸ್ವಲ್ಪ ಜಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಗೆ ಮೇಲ್ಗಡೆ ನಾವು ಮೆಟ್ಲ ಮೇಲೆಲ್ಲ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬರುವಾಗ ಸ್ವಲ್ಪ ಮೇಲ್ಗಡೆ ಬರೋದೇ ಭಯ ನಮ್ಗೆ. ನೋಡಿ ಫ್ರೆಂಡ್ಸ್, ಪಾಟ್ ಬಿದ್ದ ತಕ್ಷಣ ನೋಡಿ ಇಲ್ಲಿ ಇಷ್ಟು ವರ್ಷ ನನ್ ಪಾಟ್ ಒಡೆದು ಹೋಗಿಲ್ಲ ನೋಡಿ. ಈ ವರ್ಷ ಪಾಟ್ ಒಡೆದೋಗಿತ್ತು ನೋಡಿ. ಒಡೆದೋಗಿದ್ದೆ ನನಗೆ ಒಂಥರ ಬೇಜಾರಾಗುತ್ತೆ ನೋಡಿ. ನೋಡಿ ಇಷ್ಟು ಚೆನ್ನಾಗಿರೋ ಪಾಟ್ ಒಡೆದೋಗಿತ್ತು. ಇದ್ರಲ್ಲಿ ಮಣ್ಣು ತುಂಬಾ ಇದೆಯಲ್ಲ, ಅದು ಬಿದ್ದು ಫೋರ್ಸಿ ಬಿಸ್ಲಿಗೆಲ್ಲ ಡ್ರೈ ಆಗಿರುತ್ತಲ್ಲ, ಬಿದ್ದು ಫೋರ್ಸಿಗೆ ಅದು ಈ ಸೈಡ್ ಒಡೆದೋಗಿದೆ ನೋಡಿ. ಇಷ್ಟು ಒಡೆದೋಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ತನಕ ಒಡೆದೋಗಿದೆ. ಇದು ಇನ್ನು ನಮ್ಗೆ ಇದನ್ನ ಹಾಗೆ ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಇದು ಪಾಟೆ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಒಂದ್ ಸೈಡ್ ಅಲ್ಲಿ ಇಟ್ಟು ಅದನ್ನ ಎತ್ತಬಾರ್ದು, ಹಾಗೆ ಇಟ್ಟಿದ್ರೆ ಪರವಾಗಿಲ್ಲ. ಇಷ್ಟು ಚೆನ್ನಾಗಿರೋ ಗಿಡ ನಾನು ಇವತ್ ನೋಡ್ಲಿಲ್ಲ ಅಂದ್ರೆ ನಾಳೆ ಬರೋಷ್ರೆ ಅದ್ರಲ್ಲಿ ಇರೋದ್ ಮಣ್ಣೆಲ್ಲ ತೊಳ್ಕೊಂಡು ಹೋಗ್ತಿತ್ತು ನೋಡಿ ಫ್ರೆಂಡ್ಸ್. ಇಲ್ಲೊಂದು ಹೇಗೆ ನೋಡಿ, ಗಾಳಿ ಮಳೆಗೆ ಏನೋ ಗೊತ್ತಿಲ್ಲ, ಹೇಗೆ ನೋಡಿ ಕಟ್ ಆಗಿದೆ ನೋಡಿ, ಇಲ್ಲೇ ಕಟ್ ಆಗಿದೆ ನೋಡಿ. ಇಷ್ಟು ಚೆನ್ನಾಗಿರೋ ಗಿಡ ಎಲ್ಲ ಕಟ್ ಆಗಿದೆ, ಎಷ್ಟು ಬೇಜಾರಾಗುತ್ತೆ. ಗಿಡ ಇವಾಗ ನಾನು ಇಷ್ಟು ಕೇರ್ ತಗೊಳಕೋಸ್ಕರ ನನ್ ಗಿಡ ಇಷ್ಟಕ್ ಬಂದ್ ನಿಂತಿದೆ, ಇಷ್ಟ್ರ ಮಟ್ಟಿಗೆ ಬಂದ್ ನಿಂತಿದೆ. ಅದು ನನ್ ಮತ್ತು ಇನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಈ ಗಾಳಿ ಮಳೆಗೆಲ್ಲ ನನ್ ಗಿಡ ಪೂರ ನಾಶವಾಗಿ ಹೋಗುತ್ತೆ. ಅಷ್ಟು ಕೇರ್ ತಕೊಂಡಿರ್ತೀನಿ ನಾನು ನೋಡಿ. ಎಲ್ಲ ಗಿಡನು ತುಂಬಾ ಚೆನ್ನಾಗ್ ಬಂದಿದೆ. ಮೊಗ್ಗು ಸಹ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆಯಲ್ಲೂ ಮೊಗ್ಗು ಆಗ್ತಾ ಇದೆ. ಇವಾಗ ಇನ್ ಸ್ವಲ್ಪ ಮೊಗ್ಗು ಸಿಗ್ಬಹುದು, ಇನ್ ಸ್ವಲ್ಪ ಟೈಮ್ ನನ್ಗೆ ಮೊಗ್ಗು ಸಿಗ್ಬಹುದು. ಎಲ್ಲ ಕಡೆನೂ ಮೊಗ್ಗು ಆಗ್ತಾ ಇತ್ತು, ಎಲ್ಲಾದ್ರೂ ಚೆನ್ನಾಗ್ ಚಿಗುರು ಬಂದಿದ್ದಿತ್ತು. ಈ ವರ್ಷ ಮಳೆನು ಬೇಗ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಮನ್ಸಿಗೆ. ನೋಡಿ ಫ್ರೆಂಡ್ಸ್, ಇದ್ ನಾನು ಈ ಪಾಟ್ ಅನ್ನು ರೀಪಾಟ್ ಮಾಡ್ತೆ ಅಂತ ಹೇಳಿದ್ದೆ. ಈ ಪಾಟ್ ರೀಪಾಟ್ ಮಾಡ್ಲಿಲ್ಲ ನೋಡಿ. ಇದೆಲ್ಲ ಬಕೆಟ್ ಎಲ್ಲ ನೋಡಿ ಒಡೆದೋಗಿದೆ ನೋಡಿ. ಪ್ಲಾಸ್ಟಿಕ್ ಮಣ್ಣು ಹೊರಗಡೆ ಹೋಗ್ಬಾರ್ದು ಅಂತೇಳಿ ನಾನು ಇಲ್ಲಿ ಪ್ಲಾಸ್ಟಿಕ್ ಹಾಕಿ ಬಂದ್ ಮಾಡಿ ಇಟ್ಟಿದೆ. ಆದ್ರೂ ಹೋಗುತ್ತೆ, ಇದು ಮಣ್ಣು ತೊಳ್ಕೊಂಡು ಹೋಗುತ್ತೆ, ಇದ್ರಲ್ಲಿ ಮಣ್ಣೆಲ್ಲ ತೊಳ್ಕೊಂಡು ಹೋಗುತ್ತೆ. ಇವಾಗ ಮಳೆ ಬರೋಕ್ಕೋಸ್ಕರ ರಿಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಳೆ ಕಮ್ಮಿ ಆದ್ರೆ
ಹೆಚ್ಚಾಗಿ ಹೇಳುದಂದ್ರೆ ನನ್ನ ಹತ್ರ ಇವಾಗ ಮಣ್ಣೇ ಇಲ್ಲ. ಮಣ್ಣಿದ್ರೆ ನಾನು ಬೇಗ ರೀಪೋರ್ಟ್ ಮಾಡ್ತಾ ಇದ್ದೆ. ಮಣ್ಣೇ ಇಲ್ಲ ನನ್ನ ಹತ್ರ, ಕೆಂಪು ಮಣ್ಣು ಇಲ್ಲ ಇವಾಗ. ಈ ಕಡೆ ನೋಡಿ ಒರ್ದೋಗಿದೆ ನೋಡಿ, ಈ ಬಕೆಟ್ ಹೋಗಿದೆ ನೋಡಿ. ಇದು ಒಂದ್ಸಲ ನಾವು ವಿಡಿಯೋದಲ್ಲಿ ನಿಮ್ಗೆ ಒಂದ್ಸಲ ತೋರ್ಸಿದ್ದೀರಿ ಒರ್ದೋಗಿತ್ತು ಅಂತೇಳಿ. ಅದೇ ಪಾಟ್ ಇದು. ಇದ್ರಲ್ಲಿ ನೀರೆಲ್ಲ ಹಾಕಿದ್ದೆಲ್ಲ ಹೊರಗಡೆ ಹೋಗುತ್ತೆ. ಇಷ್ಟ ಫ್ರೆಂಡ್ಸ್. ಈ ಕಡೆ ಎಲ್ಲ ಗಿಡ ನೋಡಿ, ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್. ನಾನು ಗ್ರೋ ಬ್ಯಾಗ್ ಎಲ್ಲ ಹಾಳಾಗತ್ತೆ ಅಂತ ಹೇಳಿದ್ನಲ್ಲ, ಬ್ಲಾಕ್ ಕಲರ್ ಗ್ರೋ ಬ್ಯಾಗ್ ತಗೊಂಡು ಹಾಳಾಗತ್ತೆ ಅಂತ ಹೇಳಿದ್ನಲ್ಲ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಎತ್ತಿದ್ನಲ್ಲ, ಎತ್ತಿದ ಕೂಡ್ಲೆ ನೋಡಿ, ಎತ್ತಿದ ಕೂಡ್ಲೆ ಒಬ್ಬರು ಮುಟ್ಟಿದ್ರೆ ಸಾಕು ನೋಡಿ, ಈಗ ನೋಡಿ ಹರಿದೋಗುತ್ತೆ ನೋಡಿ. ಇಲ್ಲೆಲ್ಲ ಹೋಗಿದೆ ನೋಡಿ, ಮುಟ್ಲಿಕ್ಕೆ ಏನು ಇಲ್ಲ ನೋಡಿ, ಕಿತ್ತೋಗುತ್ತೆ ನೋಡಿ. ಅದೇ ಈ ಬ್ಲಾಕ್ ಕಲರ್ ಗ್ರೋ ಬ್ಯಾಗ್ ತಗೊಳ್ಳೇಬಾರ್ದು. ಯಾಕಂದ್ರೆ ಸ್ವಲ್ಪ ಗಿಡ ಮಾಡ್ಲಿಕ್ಕೆ ತಗೊಳ್ಬಹುದು, ಮತ್ತೆ ಅದ್ರಲ್ಲೇ ಒಂದ್ 2 ವರ್ಷ 3 ವರ್ಷ ಇಡುತ್ತೆ ಅಂದ್ರೆ ಆಗುದೇ ಇಲ್ಲ. ಇವಾಗ್ಲೂ ಹಾಗೆ ಮಳೆ ಬರುತ್ತೆ ಅನ್ಸುತ್ತೆ. ನಾನು ಸಂಜೆ ಹೊತ್ತಲ್ಲಿ ಬರೋಕ್ಕೋಸ್ಕರ, ಈ ಮಳೆ ಬರೋಕ್ಕೋಸ್ಕರ, ಮಳೆ ಬಂದು ನಿಂತ ಮೇಲೆ ನಾನ್ ಸ್ವಲ್ಪ ನೋಡ್ಕೊಂಡು ಹೋಗು ಅಂತೇಳಿ ಬಂದೆ. ಬಂದು ನೋಡುವಾಗ ಪಾಟ್ ಬಿದ್ದಿದೆ ಕೆಳಗಡೆ. ನಾಳೆ ಮತ್ತೆ ರಾತ್ರಿ ಹಾಗೆ ಮಳೆ, ಗಾಳಿ ಮಳೆ ಎಲ್ಲ ಬಂದ್ರೆ ಎಲ್ಲ ಪಾಟು ಬಿದ್ದು ಹೋಗುತ್ತೆ ಅನ್ಸುತ್ತೆ. ಅಷ್ಟು ಗಾಳಿ ಇದೆ ನಿನ್ನೆ ಮತ್ತೆ ಇವತ್ತು, ತುಂಬಾ ಗಾಳಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುಡ್ಮಣ್ ಸಹ ಮಾಡಿಟ್ಟಿದ್ದೆ ನೋಡಿ, ಸುಡ್ಮಣ್ ಸಹ ಹಾಕ್ಲಿಲ್ಲ ನೋಡಿ ನಾನು. ಸುಡ್ಮಣ್ಣೊಳಗೆ ನೀರ್ ತುಂಬ್ಕೊಳ್ಳಿ ನೋಡಿ, ಇಷ್ಟು ಸುಡ್ಮಣ್ ಮಾಡಿದ್ ಹಾಗೆ ಇದೆ ನೋಡಿ. ಸುಡ್ಮಣ್ ಮಾಡಿದ್ ಯಾಕಂದ್ರೆ ಹಾಕ್ಲಿಲ್ಲ, ಯಾಕಂದ್ರೆ ನನ್ ಗಿಡ ಎಲ್ಲ ಸುಟ್ಟೋಗಿತ್ತಲ್ಲ, ಅದಕ್ಕೋಸ್ಕರ ನಾನು ಹಾಕ್ಲಿಕ್ಕೆ ಭಯ ಆಯ್ತು ನನ್ಗೆ. ಭಯ ಆಗಿ ನಾನು ಸುಡ್ಮಣ್ ಹಾಕ್ಲೇ ಇಲ್ಲ. ಯಾಕಂದ್ರೆ ಸುಡ್ಮಣ್ಣ ತುಂಬಾ ಖಾರವಾಗಿ ಇರುತ್ತೆ, ಅದಕ್ಕೋಸ್ಕರ ಹಾಕ್ಲಿಲ್ಲ. ಇದನ್ನು ಬಿಸಿಲು ಬಂದ್ರೆ ಒಣಗಿಸಿ ಇಡ್ಬಹುದು, ಇಲ್ಲ ಅಂದ್ರೆ ಅದು ಹಾಗೆ ಹಾಳಾಗಿರೋ. ಸುಡ್ಮಣ್ ನಾನು ಈ ವರ್ಷ ಮಾಡಿದ್ ಹೊರತು ಹಾಕ್ಲಿಲ್ಲ. ನಾನು ಹಾಕ್ಲಿಕ್ಕೆ ಕರೆಕ್ಟ್ ಅದಕ್ಕೆ ಸರಿಯಾದ ಟೈಮ್ ಸಿಗ್ಲಿಲ್ಲ. ಯಾಕಂದ್ರೆ ಅದು ಗಿಡ ನಂದು ಎಲ್ಲ ಗಿಡನು ಸುಟ್ಟು ಅದಾಗಿದ್ದಿತ್ತಲ್ಲ, ಅದಕ್ಕೋಸ್ಕರ ನಾನು ಸುಡ್ಮಣ್ ಹಾಕ್ಲೇ ಇಲ್ಲ. ಕನ್ನಷ್ಟರೊಳಗೆ ಮಳೆಗಳಂತೂ ಸ್ಟಾರ್ಟ್ ಆಗಿ ಹೋಯ್ತು. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.